ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಹಿಂದಿನ ಶ್ರೀಮದ್ ಭಾಗವತದ ವಿಡಿಯೋದಲ್ಲಿ ನಾವು ಯಾವ ರೀತಿ ಶುಕಮುನಿಗಳನ್ನು ಅಲ್ಲಿರುವಂತಹ ಎಲ್ಲ ಋಷಿವರೇಣ್ಯರು ಸ್ವಾಗತಿಸಿದರು ಅನ್ನುವಂಥದ್ದನ್ನು ನೋಡಿದ್ದೇವೆ. ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಬರುವಂತಹ ಶ್ಲೋಕಗಳು 1ನೇ ಸ್ಕಂದದ 19ನೇ ಅಧ್ಯಾಯದ 31ನೇ ಶ್ಲೋಕದಿಂದ ಪ್ರಾರಂಭವಾಗ್ತದೆ. ಪ್ರಶಾಂತಮಾಸೀನಮಕುಂಠಮೇಧಸಂ ಮುನಿಂ ನೃಪೋ ಭಾಗವತೋಭ್ಯುಪೇತ್ಯ ಪ್ರಣಮ್ಯ ಮೂರ್ಧ್ನಾವಹಿತಃ ಕೃತಾಂಜಲಿರ್ನತ್ವಾ ಗಿರಾಸೂನೃತಯಾನ್ವಪೃಚ್ಛತ್. ಶ್ರೀ ಶುಕಮುನಿಗಳು ಪರಿಪೂರ್ಣ ಶಾಂತರಾಗಿ ಯಾವುದೇ ಪ್ರಶ್ನೆಗೆ ನಿಸ್ಸಂಕೋಚವಾಗಿ ಮತ್ತು ಯುಕ್ತಿಯುಕ್ತವಾಗಿ ಉತ್ತರಿಸಲು ಸಿದ್ಧರಾಗಿ ಕುಳಿತರು. ಮಹಾನ್ ಭಕ್ತ ಪರೀಕ್ಷಿತ ಮಹಾರಾಜನು ಅವರ ಸಮೀಪ ಬಂದು ತಲೆಬಾಗಿ ಅವರಿಗೆ ಗೌರವ ಸಲ್ಲಿಸಿದನು ಮತ್ತು ವಿನಯದಿಂದ ಕೈಜೋಡಿಸಿ ಮಧುರ ವಚನಗಳಿಂದ ಅವರಲ್ಲಿ ಪ್ರಶ್ನೆಗಳನ್ನು ಕೇಳಿದನು. ಮುಂದಿನ ಶ್ಲೋಕ 32ನೇ ಶ್ಲೋಕ. ಪರೀಕ್ಷಿದುವಾಚ ಅಹೋ ಅದ್ಯ ವಯಂ ಬ್ರಹ್ಮನ್ ತತ್ಸೇವ್ಯಾಃ ಕ್ಷತ್ರಬಂಧವಃ ಕೃಪಯಾತಿಥಿರೂಪೇಣ ಭವದ್ಭಿಸ್ತೀರ್ಥಕಾಃ ಕೃತಾಃ. ಭಾಗ್ಯಶಾಲಿಯಾದ ಪರೀಕ್ಷಿತ ಮಹಾರಾಜನು ಹೇಳಿದನು, ಎಲೈ ಬ್ರಾಹ್ಮಣರೇ, ನೀವು ಕೃಪೆಯಿಂದ ಇಲ್ಲಿಗೆ ನನ್ನ ಅತಿಥಿಯಾಗಿ ಆಗಮಿಸಿ ನಮ್ಮನ್ನು ತೀರ್ಥಕ್ಷೇತ್ರದಂತೆ ಮಾಡಿ ಪಾವನಗೊಳಿಸಿದ್ದೀರಿ. ಅನರ್ಹ ಕ್ಷತ್ರಿಯರಾದ ನಾವು ನಿಮ್ಮ ಕರುಣೆಯಿಂದ ಭಕ್ತರ ಸೇವೆಗೆ ಅರ್ಹರಾಗಿದ್ದೇವೆ. ಮುಂದಿನ ಶ್ಲೋಕ 33ನೇ ಶ್ಲೋಕ. ಯೇಷಾಂ ಸಂಸ್ಮರಣಾತ್ ಪುಂಸಾಂ ಸದ್ಯಃ ಶುದ್ಧ್ಯಂತಿ ವೈಗ್ರಹಾಃ ಕಿಂ ಪುನಃ ದರ್ಶನ ಸ್ಪರ್ಶ ಪಾದ ಶೌಚಾಸನಾದಿಭಿಃ. ನಿಮ್ಮ ಸ್ಮರಣ ಮಾತ್ರದಿಂದಲೇ ನಮ್ಮ ಮನೆಗಳು ಕೂಡಲೇ ಪವಿತ್ರವಾಗುತ್ತವೆ. ಇನ್ನು ತಮ್ಮ ದರ್ಶನ ಮಾಡುವ, ಸ್ಪರ್ಶಿಸುವ, ಪವಿತ್ರ ಪಾದ ಪೂಜೆ ಮಾಡುವ ಮತ್ತು ನಮ್ಮ ಮನೆಯಲ್ಲಿ ಆಸನ ನೀಡುವುದರ ಮಹತ್ವದ ಬಗ್ಗೆ ಹೇಳುವುದೇನಿದೆ? ಈ ರೀತಿಯಾಗಿ ಪರೀಕ್ಷಿತ ಮಹಾರಾಜ ಶುಕಮುನಿಗಳನ್ನು ಕೇಳ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ ಆತ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ ನೋಡೋಣ. ಮುಂದಿನ ಶ್ಲೋಕ 34ನೇ ಶ್ಲೋಕ. ಸಾನ್ನಿಧ್ಯಾತ್ತೇ ಮಹಾಯೋಗಿನ್ ಫಾತಕಾನಿ ಮಹಾಂತ್ಯಪಿ ಸದ್ಯೋ ನಶ್ಯಂತಿ ವೈ ಪುಂಸಾಂ ವಿಷ್ಣೋರಿವ ಸುರೇತರಾಃ. ನಾಸ್ತಿಕರು ಹೇಗೆ ದೇವೋತ್ತಮ ಪುರುಷನ ಸನ್ನಿಧಿಯಲ್ಲಿ ನಿಲ್ಲಲಾರರೋ ಹಾಗೆ ಮನುಷ್ಯನೊಬ್ಬನ ಅದಮ್ಯ ಪಾಪಗಳು ತಮ್ಮ ಸಾನ್ನಿಧ್ಯದಲ್ಲಿ ತತ್ಕ್ಷಣ ಪರಿಹಾರವಾಗಿ ಬಿಡುತ್ತವೆ. ಮುಂದಿನ ಶ್ಲೋಕ 35ನೇ ಶ್ಲೋಕ. ಅಪಿ ಮೇ ಭಗವಾನ್ ಪ್ರೀತಃ ಕೃಷ್ಣಃ ಪಾಂಡುಸುತ ಪ್ರಿಯಾಃ ಪೈತ್ರಶ್ವಸೇಯತ್ ಪ್ರೀತ್ಯರ್ಥಂ ತದ್ಗೋತ್ರಸ್ಯಾತ್ತ ಬಾಂಧವಃ. ಪಾಂಡುರಾಜನ ಪುತ್ರರಿಗೆ ಬಲುಪ್ರಿಯನಾದ ದೇವೋತ್ತಮ ಪುರುಷ ಭಗವಾನ್ ಶ್ರೀಕೃಷ್ಣನು ತನ್ನ ಮಹಾನ್ ದಾಯಾದಿಗಳನ್ನು ಮತ್ತು ಸೋದರರನ್ನು ಸಂತುಷ್ಟಗೊಳಿಸಲು ಮಾತ್ರವೇ ನನ್ನನ್ನು ಆ ಬಂಧುಗಳಲ್ಲಿ ಒಬ್ಬನೆಂದು ಸ್ವೀಕರಿಸಿದ್ದಾನೆ. ಈ ರೀತಿಯಾಗಿ ಪರೀಕ್ಷಿತ ಮಹಾರಾಜ ಹೇಳುತ್ತಾ ಇದ್ದಾನೆ. ಮುಂದೆ ಆತ ಏನು ಹೇಳಿದ ಅನ್ನುವಂಥದ್ದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ, ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.